ಇವತ್ತು ಬಸ್ಗೋಸ್ಕರ ಕಾಯ್ದು ಕಾಯ್ದು ಬೇಜಾರಾಗೋಯ್ತು. ಬೆಳಗ್ಗೆನೆ ಎದ್ದು ಫ್ರಂಕ್ ಆಗಿ ರೆಡಿ ಆಗ್ಬಿಟ್ಟು ಬಸ್ ಸ್ಟ್ಯಾಂಡ್ ಕಡೆ ಹೊರಟೆ. ಆಮೇಲೆ ಬಸ್ ಹತ್ಕೊಂಡು ಡೈಲಿ ತರ ಕಾಲೇಜ್ ಕಡೆ ಹೊರಟೆ ಬಿಟ್ಟೆ. ನೋಡಿದ್ರೆ ನಮ್ಮ ಫ್ರೆಂಡ್ ಅಪರೂಪಕ್ಕೆ ಕಾಲೇಜ್ಗೆ ಬಂದ್ಬಿಟ್ಟು ಅವನು. ಸರಿ ಆಯ್ತು ಅಂತ ಕ್ಲಾಸ್ ರೂಮ್ಗೆ ಬಂದ್ವಿ. ನೋಡ್ತಾ ಇದ್ದಂಗೆ ನಮ್ಮ ಫ್ರೆಂಡ್ ಕಟಿಂಗ್ ಮಾಡಿಸ್ಕೊಂಡು ಸೈಕ್ ಆಗಿ ಬಂದ. ಇವನ್ ಕಟಿಂಗ್ ನೋಡ್ಬಿಟ್ಟು ನಮ್ಮ ಫ್ರೆಂಡ್ಸ್ ಎಲ್ಲ ಫಿದಾ ಆಗ್ಬಿಟ್ರು. ಬೇಜಾರಾಯ್ತಿತ್ತು ಅಂತ ನಮ್ಮ ಫ್ರೆಂಡು ಯಾವ್ದೋ ಸಾಂಗ್ ಆಡ್ತೀನಿ ಕೇಳು ಮಚ್ಚ ಅಂತಂದ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಯಾರು ಕ್ಲಾಸ್ ತಗೊಳ್ಳಿಲ್ಲ ಅಂತ ನಮ್ಮ ಹುಡುಗರೆಲ್ಲ ಮಲ್ಕೋಬಿಟ್ರು. ಸರಿ ಆಯ್ತು ಯಾರು ಕ್ಲಾಸ್ ತಗೊಳ್ಳಲ್ಲ ಅಂತ ಬಸ್ ಸ್ಟ್ಯಾಂಡ್ ಬಂದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ಸೇ ಇಲ್ಲ. ಸರಿ ಆಯ್ತು ಅಂತ ಒಂದಷ್ಟೊತ್ತು ಕಾಯ್ದಾದ್ಮೇಲೆ ಯಾವ್ದೋ ಒಂದು ಬಸ್ ಬಂತು. ನೋಡಿದ್ರೆ ಇವರಿಬ್ರು ನಮ್ಗಿಂತ ಮುಂಚೆನೆ ಬಸ್ ಹತ್ಬಿಟ್ಟು ಸೀಟ್ ಇಟ್ಕೋ ಕುತ್ಕೊಬಿಟ್ಟವ್ರೆ. ನಿಮ್ಮ ಈ ತರದಲ್ಲ ಇದಾರೆ ಜನ. ಇವ್ನ್ಗೇನಾಯ್ತು ಏನೋ ಗೊತ್ತಿಲ್ಲ, ಇದಕ್ಕಿದ್ದಂಗೆ ಒಬ್ಬೊಬ್ನೇ ನಗ್ತಾ ಇದ್ದ. ಅದಕ್ಕೆ ನಾನೇನಂದೆ ಅಂದ್ರೆ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಸರಿ ಆಯ್ತು ಅಂತ ಇವರಿಬ್ರು ಬಾಯ್ ಹೇಳ್ಬಿಟ್ಟು ಮನೆ ಕಡೆ ಹೊರಟೆ. ಹಂಗೆ ರೋಡಲ್ಲಿ ನಡ್ಕೊಂಡು ಬೇಕಾದ್ರೆ ಒಂದ್ ನೆನಪಾಯ್ತು. ಏನಪ್ಪಾ ಅಂದ್ರೆ ಇವಾಗೆಲ್ಲ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಒಬ್ಬ ಬಂದ್ ಹಿಂಗಂತಾನೆ, ಇನ್ನೊಬ್ಬ ನೋಡಿದ್ರೆ ಹಿಂಗಂತಾನೆ. ಬರೀ ಇದೇ ರೀಲ್ಸ್ ಗಳು ಬರ್ತಾವೆ. ಇದನ್ನೆಲ್ಲ ಎಂಟರ್ಟೈನ್ಮೆಂಟ್ ಆಗಿ ತಗೋಬೇಕಾ ಇಲ್ಲ ಅವ್ರ ಫೀಲಿಂಗ್ಸ್ ಅಂತ ತಗೋಬೇಕಾ ಒಂದು ಗೊತ್ತಾಗ್ತಿಲ್ಲ. ಬಟ್ ಬರೀ ಇದೇ ರೀಲ್ಸ್ ನೋಡಿರೋರ್ ಮನ್ಸಿನ ಮಾತೇನಂದ್ರೆ, ಬೇವರ್ಸಿ ಮುಂಡೆ ಮಕ್ಕಳ ಏನ್ರಯ್ಯ ನಿಮ್ ಹಿಂಸೆ, ನಿಮ್ದು ಏನ್ ಹಿಂಗ್ ಹಿಂಸೆ ಕೊಡ್ತೀರಾ ಅಂತ ನಿಮ್ಗೊಂಚೂರು ಮಾನ ಮರ್ಯಾದೆ ಇಲ್ವಾ? ಬೇವರ್ಸಿ ಮುಂಡೆವಾ ಥೋ ನಿಮ್ ಜನ್ಮಕ್ಕೆ ಅಷ್ಟೇ.